ನಮಸ್ಕಾರ, ನಾನು ಪುರ್ಸಿಯವರಮ್ಮ. ಹಾ ಗೊತ್ತಾಯ್ತು ಹೇಳಿ. ಯಾಕೆ ಹಿಂಗೆ ಕದ್ದು ಮುಚ್ಚಿ ಪಂದ್ಯ ನೋಡ್ತಿದ್ದೀರಿ? ಹಂಗೇನಿಲ್ವಲ್ಲ. ನಂಗೆ ಗೊತ್ತು, ತಕೊಳ್ಳಿ. ಇವ್ರು ಗೆದ್ರೆ ಕೆಲಸ ಬಿಟ್ಟೋಯ್ತೀನಿ ಅಂತ ಹೇಳ್ದವ್ರು ನೀವೇ ಅಲ್ವಾ? ಇವ್ರ ಬಗ್ಗೆ ಹೇಳೋಕ್ಕಾಗಕ್ಕಿಲ್ಲ, ಗೆದ್ರು ಗೆದ್ಬಿಡ್ಬೋದು. ನಿಮ್ ಕೆಲಸ ಉಳಿಸ್ಕೋಬೇಕು ಅಂದ್ರೆ ನಮ್ ತವ ಒಂದು ಉಪಾಯ ಐತೆ. ಉಪಾಯನಾ? ಏನು? ಕುಡ್ದಾಗಿಂದಾನೆ ತಲೆ ಸುತ್ತದಿದೆ, ವಾಂತಿ ಬರಂಗಾಗ್ತಿದೆ. ಏನ್ರವ, ಯಾರು ಕುಂತ್ಕಬೇಡಿ, ನಿಂತಲ್ಲೇ ನಿಲ್ಬೇಡಿ. ಪಾದನ ನೆಲಕ್ಕೆ ಊರ್ದಿರ ಜಿಗಿತಾನೆ ಇರಿ. ಜಿಗಿರಿ. ಭಾಗ್ಯ, ವಿನುತ, ನಾ ಹೇಳೋದು ನಿಮಗೆ ಗೊತ್ತಾಯ್ತಾ ಇಲ್ವಾ? ಯಾಕಂದ್ರೆ ಜಿಗಿರಿ ಜಿಗಿರಿ. ನೋಡಿ, ಬೆವ್ರು ಬಂದ್ರೆ ಮೈಯಾಗಿರೋ ನನ್ ಸೇರ್ಕೊಂಡಿದ್ರೆ ಅದೆಲ್ಲ ಹೋಗ್ಬಿಡ್ತದೆ. ಸುಮಾ ನಿಂತ್ಕೋಬೇಡ, ಎಗರು.
ಕೋಚ್ ವಾಟ್ ದ ಹೆಲ್ ದೇ ಆರ್ ಡೂಯಿಂಗ್? ಅವ್ರು ಸರಿಯಾಗಿ ಆಟ ಆಡ್ತಾ ಇಲ್ಲ ಅಂತ ಅವ್ರ ಕೋಚ್ ಪನಿಷ್ಮೆಂಟ್ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಸುಮಾ, ನೀನು ಈ ತಂಡದ ನಾಯಕಿ. ನೀನ್ ಕೊಡೋ ಆದೇಶನೇ ಇವ್ರಿಗೆಲ್ಲ ಮುಖ್ಯ ಆಗೋದು. ನೀನ್ ತೆಪ್ ಮಾಡಿದ್ರೆ ಆಟ ಸೋತೈತದೆ ಕಣವ್ವ. ನೋಡಿ, ನೀವೆಲ್ಲ ಇಲ್ಲಿ ಗೆಲ್ಲಕ್ ಬಂದಿದ್ದೀರ, ಅದನ್ನ ಗಟ್ಟಿ ಮಾಡಿ ಕೇಳಿ. ಹೇಗವ್ವ? ಸ್ಕೋರ್ ಬೋರ್ಡ್ ನೋಡು, ನಾವ್ ಹೇಗವ್ವ ಗೆಲ್ಲೋಕ್ ಸಾಧ್ಯ? ಸಾಧ್ಯ. ಆಟೆಯ ದೂರವಾಗಿರೋ ಕೈ ಬೆಳ್ಗಳು ಒಂದಾದ್ರೇನೆಯ ಮುಷ್ಟಿ ಆಗೋದು. ಮುಷ್ಟಿನಲ್ಲೇ ಇರೋದು ತಾಕತ್ತು. ಆಗಕ್ಕಿಲ್ಲ ಅಂತ ಕೈ ಜಾಡಿಸ್ಬಿಟ್ರೆ ಜೀವನ ಪೂರಾ ಚಿಂತೆ ಕಾಡ್ತಾ ಇರ್ತದೆ. ಈಗ ನಿಮಗ್ ಸಿಕ್ಕಿರೋ ಇರಾಮ ನೊಂದ್ಕೊಳಕಲ್ಲ, ಮುಂದಿನ ಅಂಕ ಹೊಡೆಯಕ್ಕೆ ತಯಾರಿ ಮಾಡ್ಕೊಳಕ್ಕೆ. ಉಸಿರನ್ನ ಬಿಗಿ ಇಡ್ಕೊಳ್ಳಿ. ಮುಂದೆ ಇರೋ 9 ನಿಮಿಷ ನಿಮ್ಮ ಜೀವನದಾಗೆ ಶಾನ ಮುಖ್ಯವಾದ್ದು. ಬಿಟ್ಕೊಡ್ಬೇಡಿ ಏನೋ. ಊರಾಗೆ ನಿಮ್ಮವ್ವ, ನಿಮ್ಮಪ್ಪ, ಊರಿನ ಜನಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡವ್ರೆ. ಅಣ್ಣ ಎಲ್ಲವ್ರೆ ಅಂತ ಏನಾನ ಹೇಳಿದ್ರಲ್ಲ? ಹೇಳಕ್ಕೆ ಅಣ್ಣ ಅತ್ತಿಗೆ ಜೊತೆ ಇದ್ದಾಗ ನಮ್ಮ ಪುನ್ ತೆಗಿತಾರ ಹೇಳು. ಅಪ್ಪ, ನಮ್ಮ ಪುಣ್ಯಕ್ಕಿನ್ನೂ ಡಾಕ್ಟರ್ ಬಂದಿಲ್ಲ. ಆದಷ್ಟು ಬೇಗ ಅಣ್ಣ ಬಂದ್ಬಿಟ್ರೆ ಸಾಕೋಕಲ್ಲ. ಅಣ್ಣ ಬೇಕಂತಾನೆ ಬುಲೆಟ್ನ ಮೆತ್ತಗೆ ಓಡ್ತಿರ್ತಾರೆ ಕಲ ನಾಗ.
ನಾನೀಗಾಗಲೇ ಅವನ್ ತಾವ ಅವನ್ಕಿತ ಈ ಕಿತ ನಿಂದೆ ಸರ್ದೆ ಅಂತ ಹೇಳಿವ್ನಿ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾನು ಫೋನ್ ಮಾಡಿ ಬರೋಷ್ಟೊಳಗೆ ಅಣ್ಣನ ಇವನೇ ಕಳ್ಸಿದ್ದು ಅಂತ ಹೇಳ್ಬಿಡ್ತೀನಿ. ಅಣ್ಣ ಆಚೆ ಹೋಗಿರೋದು ನಿಂದೆ ವಿಷಯಕ್ಕೆ ಅಂತ ಹೇಳ್ತೀನಿ. ಯಾಕ್ಲಾ ನನ್ನ ಬಗ್ಗೆ ಇಟ್ಟೊಂದು ದ್ವೇಷ? ಯಾಕಂದ್ರೆ ನಾನು ಮುಂಗ್ಸಿ. ಕಂಟಿ ಅವ್ವ ಬಂದ್ಬಿಟ್ರಕ್ಕಲ್ಲ. ಅಯ್ಯೋ ಏನ್ ಮಾಡದ್ಲ? ಕಂಟಿ ಲೈ ನಾಗ ಮುಂಗ್ಸಿ ತೆಗಿರಲ್ಲ. ಈ ವರ್ಷದ ರನ್ನರ್ ಅಪ್ ಆಗಿ ಸೆಂಟ್ ಮೇರೀಸ್ ಕಾಲೇಜ್ ತಂಡ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದೆ. ಹಾಗೂ ವಿನ್ನರ್ ಜೆಎಸ್ ಸರ್ಕಾರಿ ಕಾಲೇಜಿನ ಹುಡುಗಿರು ಸುಮಾ ತಂಡ ಮೊದಲನೇ ಸ್ಥಾನವನ್ನು ಗೆದ್ದು ಜಯಶಾಲಿಯಾಗಿದ್ದಾರೆ. ಸರ್, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾವು ನಮ್ಮ ಕೋಚ್ ಕೈಯಿಂದ ಪ್ರಶಸ್ತಿ ತಗೋಬೋದಾ? ಆಯ್ತು, ಖಂಡಿತ. ಅವ್ವ ಬಾರವ್ವ. ಅವ್ವ ಹೋಗವ್ವ. ಅವ್ವ ಬಾರವ್ವ. ಬಾರವ್ವ ಹೋಗವ್ವ. ಮಾತಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಕಾಲೇಜ್ ತಂಡ ಸಿಟಿ ಕಾಲೇಜ್ ತಂಡಕ್ಕೂ ಆ ಮಕ್ಕಳಿಗೆಲ್ಲ ತರಬೇತಿ ಕೊಟ್ಟಂತ ಈ ಟೀಚರ್ ಮೇಡಮ್ಗೂ ಶುಭಾಶಯಗಳು. ಎಲ್ಲರೂ ಚಂದಾಗಿ ಆಡಿದ್ರಿ ಕಣ್ರವ. ಆಟ ಸ್ವಾರಸ್ಯವಾಗಿತ್ತು. ಎದುರಾಳಿಗಳು ಎಷ್ಟು ಬಲವಾಗಿರ್ತಾರೋ ಅಷ್ಟು ನಮ್ಮ ಸಾಮರ್ಥ್ಯ ಹೆಚ್ಚುತ್ತಾ ಹೋಯ್ತದೆ. ಯಾವತ್ತು ಯಾರನ್ನು
ಕಮ್ಮಿ ಲೆಕ್ಕದಾಗ ಕಾಣಬಾರ್ದು ಕಣವ. ನೀವು ಸೋತಿದ್ದು ನಿಮ್ಮ ಆಟದಿಂದ ಅಲ್ಲ, ನಿಮ್ಮ ಮನಸ್ಸಿಂದ. ನೀವು ಕಣಕ್ಕೆ ಹೋಗುವಾಗಲೇ ನಾವು ಗೆದ್ಬಿಟ್ಟು ಅನ್ನೋ ಭರವಸೆಲಿ ಬೀಗ್ತಾ ಹೋದ್ರಿ. ಭರವಸೆ ಇಟ್ಕೊಳ್ತೀಯಪ್ಪು ಅಂತ ನಾನು ಅನ್ನೋಕ್ಕಿಲ್ಲ, ಆದರೆ ಭರವಸೆಗಿಂತ ಶಿಸ್ತು ಸ್ಯಾನ ಮುಖ್ಯ. ಭರವಸೆ ಫಲಿತಾಂಶದ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ. ಸುಮಾ, ನೀನ್ ಸರಿಯಾಗಿ ನೋಡ್ದೇನವಿ ಸ್ನೇಹ ಈ ಕಡೆಗೆ ಹೋಗಿದ್ದನ್ನ? ಹ್ಞೂ ಅವ್ವ, ಅವಳು ಹಿಂಗೆ ಹೋದ್ಲು, ಆದ್ರೆ ಈಗ ಎಲ್ಲೋದ್ಲು? ಸುಮಾ ಮುಂಜಾನೆ ಸ್ನೇಹ ಫೋನ್ ಮಾಡು. ಫೋನ್ ತೆಗಿತಿಲ್ಲ. ಅಯ್ಯೋ ದೇವ್ರೆ, ಅಲ್ಲ ಇವಳು ಯಾಕೆ ಆ ಹುಡುಗನ ಗಾಡಿಲೇ ಆ ಹುಡುಗನ್ನೇ ಕೂರಿಸ್ಕೊಂಡು ಹೋಯ್ತಾವಳೆ? ಇವನಾರ ಸಮಸ್ಯೆ ಆಗೈತೋ? ಡಾಕ್ಟರ್ ಏನಾಯ್ತು? ಡಾಕ್ಟರ್, ಗಾಡಿಲಿ ಬರ್ತಾ ಇವ್ರ ಪ್ರಜ್ಞೆ ತಪ್ಪಿಟ್ರು. ಜ್ವರ ಬೇರೆ ಇದೆ ನೋಡಿ. ಸಿಸ್ಟರ್, OPD ಶಿಫ್ಟ್ ಮಾಡಿ. ಇದೇನು ಸುಮಾ ಇಷ್ಟೊಂದ್ಸಲ ಫೋನ್ ಮಾಡಿದ್ದಾಳೆ? ಅಪ್ಪ, ಅಕ್ಕ ಫೋನ್ ಮಾಡ್ತಿದ್ದಾಳೆ. ಅಕ್ಕ ಎಲ್ಲಿದ್ಯಾ ಅಕ್ಕ? ನಾನು ಅವ್ವ ಎಲ್ಲ ನಿನ್ನೆ ಹುಡ್ಕೊಂಡ್ ಬಂದ್ವಿ. ಯಾವ ಕಡೆ ಹೋದೆ ನೀನು? ಎಲ್ಲಿದ್ಯಾ ಅಕ್ಕ? ಏನಾಯ್ತು? ಏಯ್ ನಿಧಾನ, ನೀನ್ ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಪಂದ್ಯ ಏನಾಯ್ತು? ಗೆದ್ರಾ? ಹಲೋ ಅವ್ವ, ಎಲ್ಲಿದ್ಯವ್ವ? ನಿನ್ ಜೊತೆಲಿ ಸಿರಿನು ಅವನಂತೆ. ಇವನಾಯ್ತವ? ಇವನು ಸಮಸ್ಯೆ ಇಲ್ಲ ತಾನೆ? ನಿಂಗೆ ಹೇಗೆ ಗೊತ್ತಾಯ್ತವ್ವ ಶ್ರೀ ನನ್ ಜೊತೆ ಇದ್ದಾರೆ ಅಂತ? ಅವ್ವ ಕೊಡಿಲಿ, ಲೌಡ್ ಸ್ಪೀಕರ್ ಹಾಕೋಣ. ನೀ ಗಾಡಿ ಓಡಿಸ್ಕೊಂಡು ಹೋಗಿದ್ದನ್ನ ಸುಮಾ ನೋಡಿದ್ಲು. ಎಲ್ಲಿದ್ಯಾ ಅಕ್ಕ ಈಗ? ನೋಡಿ, ಮೊದಲು ನೀವು ಗಾಬರಿ ಆಗ್ಬೇಡಿ. ಶ್ರೀಗೆ ಹುಷಾರ್ ತಪ್ಪಿದೆ ಅಷ್ಟೇ, ಅದಕ್ಕೆ ಅವನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ. ಡಾಕ್ಟ್ರು ಬಂದ್ರು ಅಂತ ಅನ್ಸುತ್ತೆ. ತಂಗಿವ, ಅಣ್ಣ ತಲೆ ಸುತ್ತ ಬಂದು ಬಿದ್ಬಿಟ್ಟವ್ರೆ. ಅತ್ತಿಗೆನೆ ಆಸ್ಪತ್ರೆಗೆ ಸೇರ್ಸವ್ರಂತೆ. ನಾವ್ ಈಗ್ಲೇ ಅಲ್ಲಿಗೆ ಹೋಗ್ಲೇಬೇಕು. ಡಾಕ್ಟ್ರೆ ಬಾಗ್ಲ ಕಂಡವ್ರ? ಬಸೀರಿ. ಲೈ ನಾಗ, ಮುಂಗ್ಸಿ. ತಂಗ್ಯವ, ಈಗ ಬಾಗ್ಲು ತೆಗಿಲಿಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಲೋ, ನಿಮ್ಮಲ್ಲಿ ಕಳ್ಳ. ಬೇರೆ ದಾರಿ ಇಲ್ಲ ನಾಗ, ಬೇಗ ಮಲ್ಕೋ. ಬನ್ನಿ ಡಾಕ್ಟ್ರೆ, ಬನ್ನಿ. ಅಣ್ಣಗೆ ಸ್ಯಾನೆ ಜ್ವರ ಬಂದ್ಬಿಟ್ಟೈತೆ. ಏನು ಮತ್ತೆ ಜ್ವರ ಜಾಸ್ತಿ ಆಗೈತಾ? ಒಳಗ್ ಹೋಗೋದ್ ಬೇಡವಾ? ಅಣ್ಣಯ್ಯ ಸುಮ್ನೆ ಕೂಗಾಡ್ತಾನೆ. ಅಲ್ಲ, ನೀನ್ ಮಾತ್ರ ಒಳಗಿಂದ ಬಂದೆ? ಕೂಗಾಡಿದ್ರು ಪರವಾಗಿಲ್ಲ, ಏನಾಗಿದೆ ನೋಡೋಣ ಅಂತ ಹೋದೆ. ಆದ್ರೆ ನಾನೇನ್ ರೋಗಿನ? ಇದ್ಯಾಕ್ ಪದೇ ಪದೇ ಹಿಂಸೆ ಕೊಡ್ತಿದ್ದೀರಾ ಅಂತ ಕೂಗಾಡ್ದ ಅಣ್ಣಯ್ಯ.
ಹೊಸಿ ಅತಿಯಾಗಿ ಆಡ್ತಾವನೆ. ಚಿಕ್ಕ ವಯಸ್ಸಿಂದಲೂ ಹಿಂಗೆ ಹುಷಾರ್ ತಪ್ಪಿ ಯಾವತ್ತೂ ಮನೆಗೆ ಕಂಡವನೇ ಅಲ್ವಲ್ಲ, ಅದಕ್ಕೆ. ಹೋಗ್ಲಿ ಬಿಡು, ಡಾಕ್ಟ್ರೆ ಅದೇನು ಅಂತ ನೋಡ್ತಾರೆ. ಡಾಕ್ಟ್ರೆ ಸರಿ ಅಮ್ಮರು, ನಾನು ನೋಡ್ತೀನಿ. ಬನ್ನಿ. ಅವ್ವ ಇಲ್ಲೇ ಕಾಯ್ಕೊಂಡಿದ್ರೆ ಸುಮ್ಮನೆ ನಿಂಗೆ ಟೆನ್ಷನ್ ಆಗುತ್ತೆ ಅವ್ವ. ಬಾ ಕೆಳಗಡೆ ಹೋಗೋಣ, ಅಲ್ಲೇ ಕಾಯೋಣ. ಬಾವಾ. ಕಂಟಿ, ಜ್ವರ ಜಾಸ್ತಿ ಆಗಿದೆಯಾ? ಈಗ ಹೇಗಿದೆ? ಅದು ನಿನ್ನೆ ಸೆಡೆಟಿವ್ಸ್ ಕೊಟ್ಟಿತ್ತಲ್ಲ, ಅದು ಡೋಸೇಜ್ ಜಾಸ್ತಿ ಆಗಿರುತ್ತೆ ಅಷ್ಟೇನೆ. ನೀನು ಡಿಹೈಡ್ರೇಟ್ ಪೇಷಂಟ್ ಗೀಸೆಂಟ್ ಅನ್ನೋದೇನಾದ್ರು ನಮ್ಮ ಅಣ್ಣಂಗ್ ಗೊತ್ತಾದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಬಸ್ಸಿ ನಾವ್ ಹೇಳ್ದಂಗ್ ಕೇಳಿ. ಅಣ್ಣ ಬಿರ್ಬಿರ್ನೆ ಓಡ್ಸೋಣ, ನಾವು ಮುಗಿಸಿ ಅವ್ವ ನಮ್ಮಿಂದನೇ ಫಾಲೋ ಮಾಡ್ಕೊಂಡು ಬತ್ತವ್ರೇಕಲ್ಲ. ಗಾಡಿ ಒಳಗಿರೋದು ಅಣ್ಣ ಅಲ್ಲ, ಅಣ್ಣನ ಬದಲು ನಾನು ಅಂತ ಗೊತ್ತಾದ್ರೆ ನಮ್ ಕತೆ ಮುಗೀತು ಕಲ. ಮುಗೀತು ಅಂದ್ರೆ ಹೊಗೆನೆಯ. ನಾನು ಎಮರ್ಜೆನ್ಸಿ ಕೇಸ್ ಇದ್ದಾಗ್ಲೂ ಇಷ್ಟೊಂದು ಟೆನ್ಷನಲ್ಲಿ ಹೋಗಿರ್ಲಿಲ್ಲ ಕಣ್ರು. ನಾರ್ಮಲ್ ಜ್ವರಕ್ಕೆ ಹಿಂಗ್ ಆಡ್ತಿದ್ದೀರಲ್ಲ. ಜ್ವರ ನಾರ್ಮಲೇ, ಆದ್ರೆ ಜ್ವರ ಬಂದಿರೋರು ನಾರ್ಮಲ್ ಅಲ್ಲ. ಅಣ್ಣಗೆ ಹೇಳ್ದೆ ಈ ಗಾಡಿನ ಸರ್ವಿಸಿಗೆ ಬಿಡು ಅಂತ, ಅಣ್ಣ ಕೇಳಲೇ ಇಲ್ಲ. ಈಗ ಪಿಕ್ಕಪ್ಪೇ ಇಲ್ಲ, ಏನು ಓಡಿಸ್ಲೋ. ನಾನು ಇಲ್ಲೇ ಇಳಿಸ್ಬಿಡ್ರಪ್ಪ, ನಾನು ಹೊರಟೋಗ್ತೀನಿ. ನೀನ್ ಹೊಂಟೋದ್ರೆ ನಾವ್ ಮೂವರು ಅಕ್ಕಪಕ್ಕ ಒಟ್ಟಿಗೆ ಇರ್ಬೇಕಾಯ್ತದೆ. ಅಂದ್ರೆ ಸಮಾಧಿ ಬಗ್ಗೆ ಹೇಳ್ದೆ. ಅವ್ವ ಆಸ್ಪತ್ರೆಗೆ ಬರೋಷ್ಟ್ರಾಗೆ ನಾವು ಹೋಗಿರ್ಬೇಕು ಕಲ. ಹುಂಕಲ ಅಣ್ಣ ಬಿರ್ಬಿರ್ನೆ ನಡಿಯೋಣ. ಅಣ್ಣ ತಗೊಳ್ಳಿ. ಓಹೋ, ಬನ್ನಿ ಮೇಸ, ಕೂತ್ಕೊಳ್ರಿ. ಬನ್ನಿ, ತಿಂಡಿ ತಿನ್ನೋಣ. ನಮಸ್ತೆ ಮಾ. ಕೂತ್ಕೊಳ್ಳಿ. ಸಹ ಯೋನ್ ಕೊಡುಮ. ಅಮ್ಮ, ಸುಮಾ ಅವ್ರ ಟೀಮು ಕೊಕ್ಕೋಲ್ ವಿನ್ ಆದ್ರು ಅಂತ ಕೇಳ್ಪಟ್ಟೆ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ಹಾಯ್ ಸರ್, ನಾನೇ ನಿಮಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ. ನಂಗೆ ಪುರುಷೋತ್ತಮ ಎಲ್ಲ ಹೇಳ್ದ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಕಂಗ್ರಾಟ್ಸ್ ಸುಮಾ. ಥ್ಯಾಂಕ್ ಯು ಸರ್. ಅಮ್ಮ, ನಿಮಗೂ ಕಂಗ್ರಾಟ್ಸ್. ನಿಮ್ಗೆ ತಿಂಡಿ ಏನ್ ಕೊಡುಮ ಸುಮಾ? ಅಮ್ಮ ಬೇಡ, ಏನು ಬೇಡ. ನಾನು ನೋಡ್ರೆ ಮದುವೆ ಆಗ ಹುಡುಗಿನ ನೋಡಕ್ ಬಂದಿರ್ಬೇಕು ಅನಿಸುತ್ತೆ. ಲೈ ಸುಮ್ಕಿರಲ್ಲ, ಯಾಕಂಗ್ ನಗ್ತಿದ್ದೀರಾ? ಮೇಷ್ಟ್ರೆ, ನಿಮ್ ಮನೇಲಿ ಏನಂದ್ರು? ಇನ್ನೂ ಹಾಗೆ ಇದಾರಮ್ಮ. ಪುಟ್ಟಕ್ಕ ನಿಶ್ಚಿತಾರ್ಥ ಯಾವಾಗ? ನಾನು ಹುಡುಗಿ ನೋಡಿದಾಗ ಮದುವೆ ಗಂಟ ನಾನು ಎಂಟ್ರು ಮುಖಾನೇ ನೋಡಿರ್ಲಿಲ್ಲ. ಆದ್ರೆ ಮೇಷ್ಟ್ರು ಸಾನೆ ಲಕ್ಕಿ. ಮದುವೆ ಮುಂಚೆನೆ ಹುಡುಗಿನ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ.
ಅವರೆಲ್ಲ ಹಂಗೆ ಮಾತಾಡಿರು ಅಂತ ನೀವು ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಹಳ್ಳಿ ಜನಗಳು ಮನಸ್ಸಿನಾಗ ಏನು ಮಡ್ಕೊಳ್ಳೋಕ್ಕಿಲ್ಲ. ಪಿರುತಿ ಆಗಲಿ ಕೋಪ ಆಗಲಿ ಎಲ್ಲನೂ ಎಳ್ಳರಷ್ಟಿರ್ತದೆ. ಈಗಾಗಲೇ ಊರಿಗೆಲ್ಲ ನಿಮ್ಮ ಮನೆಯವರು ನಮ್ಮ ಮನೆಗೆ ಬಂದು ಹೆಣ್ಣನ್ನ ನೋಡ್ಕೊಂಡೋಗಿರೋ ಸುದ್ದಿ ಊರು ತುಂಬ ಹರಡೈತೆ. ಅದು ಯಾವಾಗಲೂ ಹಂಗೆಯ. ನಮ್ಮೂರಿನಾಗೆ ಯಾರ ಮನೆಯಲ್ಲೇ ಮದುವೆ ಮಾತುಕತೆ ಆದರೆ ಇಡೀ ಊರಿಗೆ ಈ ಸೇಸ. ನಮ್ಮ ಸುಖಕ್ಕೆ ಕಷ್ಟಕ್ಕೆ ಎಲ್ಲ ನಮ್ಮೂರಿನವರು ಯಾವತ್ತೂ ಆಸರೆ ಆಗವ್ರೆ. ನಮ್ಮ ಮನೇಲಿ ಏನಾರ ವಿಶೇಷ ನಡೆದ್ರೆ ಅದು ಅವ್ರಿಗೆಲ್ಲನೂ ಸಂತೋಷನೇಯ. ನಾನು ಯಾಕೆ ಈ ಮಾತನ್ನೆಲ್ಲ ನಿಮಗೆ ಹೇಳ್ತೀವಿ ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೊತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮಾತುಕತೆ ಆಗಿಲ್ಲ, ದಿನಗಳು ಮುಂದೆ ಹೋಯ್ತಲೇ ಅದೇ. ಜನಗಳು ನೋಡ್ತಾವ್ರೆ, ಅವ್ರ ಕಣ್ಣಲ್ಲಿ ಇದೆಲ್ಲ ತೆಪ್ಪಾಗಿ ಕಾಣ್ತದೆ. ಯಾಕಂದರೆ ಇದು ದೊಡ್ಡವ್ರು ನೋಡಿರೋ ಸಂಬಂಧ ಅಲ್ಲ. ನೀವಿಬ್ಬರು ಪಿರುತಿ ಮಾಡ್ತಾಯಿದ್ದೀರಿ. ದಿವ್ಸ ಕಳೆದಂಗೆ ಜನರು ಏನೋನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇವ್ರು ಏನು ಹಿಂಗೆ ಹೇಳ್ತಾವ್ರಲ್ಲ ಅಂತ ನಿಮ್ಗೆ ಅನಿಸ್ಬೈದು. ನಾನು ನನ್ನ ಮಗಳ ಪಿರುತಿನ ಒಪ್ತೀನಿ. ನನಗೆ ನನ್ನ ಮಗಳ ಸಂತೋಷನೇ ಮುಖ್ಯ. ಹಂಗೆ ನಮ್ಮ 3 ಜನಗಳ ಮಾತು ಮುಖ್ಯವೇ. ನಿಮ್ಮ ಮಾತು ನಂಗೆ ಅರ್ಥ ಆಗುತ್ತೆ ಅಮ್ಮ. ಆದಷ್ಟು ಬೇಗ ನಾನು ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ. ಆಮೇಲೆ ನಿಮ್ಮ ಮನೆಯವರೆಲ್ಲ ಈಗ ಇದೇ ಊರಿನಾಗೆ ಅವರೇ. ಅವರಿಲ್ಲೇ ಇರೋವಾಗ ನೀವು ಮ್ಯಾಗೆ ಮ್ಯಾಗೆ ಮೆಸ್ಸಿಗೆ ಬರೋದು ಸಾನನ್ನು ನೋಡೋಕ್ಕೆ ಬರ್ತಾಯಿದ್ದೀರಿ ಅಂತ ಆಯ್ತದೆ. ಮದುವೆ ಮಾತುಕತೆ ನಡೀದೆ ಮ್ಯಾಲಿನ ಮೇಲೆ ಹುಡುಗ ಹುಡುಗಿ ಹಿಂಗೆ ಭೇಟಿ ಮಾಡೋದು ಅದು. ನಾನು ಬರ್ತೀನಿ ಅಮ್ಮ. ನೀನೇ ಕೂಗಾಡಿ ಅಪ್ಪಂಗೆ ಡೌಟ್ ಬರೋ ಹಾಗೆ ಮಾಡ್ತೀಯ. ತಂಗ್ಯವ ಸ್ನೇಹ ಒಳಗಡೆನೇ ಇದ್ದಾಳ. ಸರಿ ಹೋಯ್ತು. ಇವಾಗ ಅವ್ವ ಏನಾದರೂ ಅವಳು ನೋಡಿದ್ರೆ ಅಷ್ಟೇ ಕತೆ. ಅಪ್ಪ ಗಣೇಶ, ನಮ್ಮನ್ನೆಲ್ಲ ನಿಭಾಯಿಸೋ ನಮ್ಮ ಕಂಟಿ ಅಣ್ಣನೇ ಮನಿಕೆ ಬಿಟ್ಟವ್ರೆ. ನಾವ್ಯಾರು ಬೆಡ್ ಸೇರ್ಕೊಳ್ದೇ ಇರೋಂಗೆ ಮಾಡ್ಬಿಡಪ್ಪ. ಸಿಸ್ಟರ್, ಹಾಂ, ಅವ್ರನ್ನೊಂಚೂರು ಕರೀರಿ. ಅವರಾ? ಹಾಂ ಸಿಸ್ಟರ್. ಮೇಡಮ್, ಅವ್ರು ಕರೀತಿದ್ದಾರೆ. ಮಾಡೋದೀಗ ಹೋಗೇ ಬಿಡ್ತೀನಿ. ಅದು ನಾನೇ ನಾಗನ್ ಕರೆದಿದ್ದು. ಯಾಕ್ಲಾ? ಅದು ಡಾಕ್ಟರ್ ಹೇಳಿದ್ರು ಅವ್ವ ಅಣ್ಣ ನೋಡ್ಬೋದಂತೆ. ಮಾಡ್ಬೋದಂತ? ಎಲ್ಲಿ? ಫೋಣ ಯಾವ್ದಾ? ಅವ್ವ ಬಲಕ್ಕೋಗಿ ಆಮೇಲೆ ಎಡಕ್ಕೋಗಿ. ಏನಾಗ ಆ ಡಾಕ್ಟ್ರಿಗೆ ಹೇಳಿ ಹೆಂಗ ನಾವು ಆಚೆ ಕಳಿಸ್ಲಾ, ಇಲ್ಲ ಅಂದ್ರೆ ಅತ್ತಿಗೆ ಡೌಟ್ ಬರ್ತೈತೆ. ಸುಮ್ಕಿರ್ಲ, ಆಗ್ಲಿ ಆ ಡಾಕ್ಟ್ರು ಎದುರ್ಕೊಂಡು 4 ಸರಿ ಬಾತ್ರೂಮ್ ಹೋಗವನೆ. ಸಿಸ್ಟರ್, ಒಂಚೂರು ಇಲ್ಲೇ ವೇಟ್ ಮಾಡಿ, ಬಂದ್ವಿ. ಡಾಕ್ಟರ್, ಮತ್ತೆ ನೀವೇನಾ? ದಯವಿಟ್ಟು ಬಿಟ್ಬಿಡ್ರಪ್ಪ ನನ್ನ. ಡಾಕ್ಟ್ರೆ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಒಳಗಡೆ ತಂಗಿ ಅವ್ವ ಇಬ್ರು ಅವ್ರೆ. ಅವ್ರನ್ನ ಹೆಂಗಾದ್ರೂ ಮಾಡಿ ಆಚೆ ಕಳಿಸ್ಬೇಕು ಡಾಕ್ಟ್ರೆ. ಏನು? ಅಮ್ಮ ಅವ್ರನ್ನ? ನನ್ನಿಂದ ಆಗಲ್ಲಪ್ಪ. ಡಾಕ್ಟ್ರೆ, ನೀವು ಡಾಕ್ಟ್ರು, ನೀವು ಹೇಳಿದ್ರೆ ಯಾರು ಬೇಕಾದ್ರೂ ಕೇಳ್ತಾರೆ. ಬನ್ನಿ ಡಾಕ್ಟ್ರೆ. ಇದು ಆಸ್ಪತ್ರೆ ಕಣ್ರಯ್ಯ, ಒಳ್ಳೆ ಸರ್ಕಸ್ ಮಾಡ್ತಿದ್ದೀರಲ್ಲ. ಪೇಷಂಟ್ ಕಣ್ರಯ್ಯ ಅವರು, ಅವ್ರನ್ನ ಹೆಚ್ಚು ಓಡಾಡಿಸ್ಬಾರ್ದು. ಡಾಕ್ಟ್ರೆ, ಪೇಷಂಟ್ ಎಲ್ಲಿ ಓಡಾಡ್ತವ್ರೆ? ಸುಮ್ಮನೆ ಕನ್ಫ್ಯೂಸ್ನ್ ಆಗಿ ಏನೇನೋ ಮಾತಾಡ್ತಾ ಇದ್ದೀರಿ. ನಾನು ಹೇಳ್ದಂಗೆ ಕೇಳಿ, ಫ್ಯೂಚರಲ್ಲಿ ಸ್ಯಾನೆ ಉಪಯೋಗಕ್ಕೆ ಬರ್ತದೆ. ಆಯ್ತು, ಇಲ್ಲಾಂದ್ರೆ ಬಿಡ್ತೀರಾ ನೀವು? ಒಳ್ಳೆ ತಲೆನೋವಾಯ್ತು. ಇರಿ, ಟ್ರೈ ಮಾಡ್ತೀನಿ.
ಹೊಸಿ ಮೇಲಕ್ಕೆತ್ತವ. ಅಮ್ಮೋರೆ ಅಮ್ಮೋರೆ, ಡಾಕ್ಟ್ರೆ ಹೆಂಗೈತೆ ನನ್ನ ಮಗೀಗೀಗ? ಅವ್ರಿಗೇನು ತೊಂದರೆ ಇಲ್ಲ ಅಮ್ಮೋರೆ, ಆದ್ರೆ ಒಂದು 10 ನಿಮಿಷ ನೀವು ಹೊರಗಡೆ ಇರಿ. ಯಾಕೆ ಡಾಕ್ಟ್ರೆ? ಒಂದು ಸಣ್ಣ ಚೆಕಪ್ ಇದೆ, ಡ್ರಿಪ್ಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಸ್ವಲ್ಪ ನೀವು ಹೊರಗಡೆ ಇರಿ. ಬೇಕಾದ್ರೆ ನೀವು ಕ್ಯಾಂಟೀನಲ್ಲಿ ಕಾಫಿ ಕುಡಿತಾ ಇರಿ, ನಾನೇ ಕರಿತೀನಿ. ಮತ್ತೆ ಇದು ಅದೇನು ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ. ನಡ್ರವ, ಡಾಕ್ಟರ್ ಚೆಕಪ್ ಮಾಡ್ಲಿ. ಬಿರ್ನಿ ಅಣ್ಣನ ಮನೆ ಕರ್ಕೊ ಹೋಗ್ಬೋದು. ಸರಿ, ನೀವ್ ಹೆಂಗ್ ಹೇಳ್ತೀರೋ ಹಂಗೆ. ನಡ್ರವ. ಶ್ರೀ ಶ್ರೀ, ಈಗ ಹೇಗಿದ್ದೀರಾ? ಜ್ವರ ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ. ಡಾಕ್ಟರ್ ನಿಮ್ಗೆ ತುಂಬ ಟಯರ್ಡ್ನೆಸ್ ಆಗಿದೆ ಅಂತ ಹೇಳಿದ್ದಾರೆ ಶ್ರೀ. ನೀವು ಈ ಕಷಾಯ ಕುಡಿದ್ರೆ ನಿಮ್ಮ ಜ್ವರನೂ ಕಡಿಮೆ ಆಗುತ್ತೆ, ಸುಸ್ತು ಹೋಗುತ್ತೆ. ಶ್ರೀ ಶ್ರೀ ಎದ್ದೇಳಿ ಶ್ರೀ, ಕಷಾಯ ಕುಡೀರಿ. ಶ್ರೀ ಸ್ವಲ್ಪ ಕಷಾಯ ಕುಡೀರಿ ಶ್ರೀ. ನಿಮ್ಗೇನು ಆಗಿಲ್ಲ ಅಲ್ವರಾ? ನನಗೇನು ಆಗಿಲ್ಲ ಶ್ರೀ. ಎದ್ದೇಳಿ, ಕಷಾಯ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೇಳಿದೀರಾ ನನಗಿಂತ ಇವಳೆ ಹೆಚ್ಚಾಗೋದ್ಲ? ನಾನ್ ಮುಖ್ಯನಾ? ನಾನು ಮುಖ್ಯನಾ? ಪ್ರೀತಿನ? ಮಮತೆನಾ? ಬಾಯ್ ಬಿಡಿ, ಬಾಯ್ ಬಿಡು. ಶ್ರೀ ನಿಜ ಹೇಳಿ. ಕಟ್ಟಿ ನಿಜ ಹೇಳು. ಶ್ರೀ ಕೊಂಟಿ. ಶ್ರೀ ಮೇಡಮ್, ನೀವು ಅವರೆಲ್ಲಿ? ಯಾರು? ಅದೇ ಇವ್ರನ್ನ ನೋಡ್ಕೊಳ್ಳೋಕೆ ಇಬ್ರು ಇದ್ರಲ್ಲ, ಅವರೆಲ್ಲಿ? ಅವರು ಫೋನ್ ಮಾಡಕ್ ಹೋಗಿದ್ದಾರೆ, ಬರ್ತಾರೆ. ಅಯ್ಯೋ, ಇವ್ರಿಗಿನ್ನೂ ಸ್ಪಾಂಜ್ ಬಾತೆ ಮಾಡಿಸಿಲ್ಲ. ಅಯ್ಯೋ, ಈಗ ಡಾಕ್ಟರ್ ನೋಡಿದ್ರೆ ನನ್ನ ಬೈತಾರೆ. ನಾನು ಸ್ಪಾಂಜ್ ಬಾತ್ ಮಾಡಿಸ್ತೀನಿ ಅಂದಾಗ ಅವರೇ ಮಾಡಿಸ್ತೀನಿ ಅಂದ್ರು, ಈಗ ನೋಡಿದ್ರೆ ಬಿಟ್ಟೋಗ್ಬಿಟ್ಟಿದ್ದಾರೆ. ನಾನೀಗ ಇನ್ನೊಂದು ಪೇಷಂಟ್ ಅಟೆಂಡ್ ಮಾಡೋದಿದೆ. ಇಫ್ ಯು ಡೋಂಟ್ ಮೈಂಡ್, ನೀವೇ ಸ್ಪಾಂಜ್ ಬಾತ್ ಮಾಡಿಸ್ತೀರಾ ಪ್ಲೀಸ್ ಮೇಡಮ್? ಅಲ್ಲ ನಾನಾ? ಅಯ್ಯೋ ಮೇಡಮ್, ಡಾಕ್ಟರ್ ನೋಡಿದ್ರೆ ನನ್ನ ಬೈತಾರೆ. ಪ್ಲೀಸ್ ಮೇಡಮ್, ಪ್ಲೀಸ್, ಡಾಕ್ಟರ್ ಬೈತಾರೆ, ಪ್ಲೀಸ್ ಮೇಡಮ್. ಸಿಸ್ಟರ್, ಅಲ್ಲ ಸಿಸ್ಟರ್, ನಾನು ಅಮ್ಮ ಟೈಮ್ ಆಯ್ತು ಬಾ ಅಮ್ಮ. ಇಲ್ಲ, ಯಾಕೆ ಇಷ್ಟೊಂದು ಅವಸರ ಮಾಡಿಯ ನೀನು? ನಿಂಗೆ ಇಷ್ಟೊಂದು ಅವಸರ ಅಂದ್ರೆ ನಾವು ಒಬ್ಳೆ ಬರ್ತಿದ್ನಪ್ಪ. ಸರಿ ಆಯ್ತು, ಬಾ ಹೋಗೋಣ. ಅಣ್ಣ ಬಲೂನ್ ತಗೊಳ್ಳಿ, ಅಮ್ಮ ಬಲೂನ್ ತಗೊಳ್ಳಿ. ಅಯ್ಯ ಹೋಗಪ್ಪ, ಬೇಡ. ಅಣ್ಣ ಮಕ್ಳಿಗೆ ತಗೊಂಡೋಗಿ ಖುಷಿ ಪಡ್ತಾರೆ. ಅಯ್ಯ ಹೋಗಪ್ಪ, ನಮ್ಮ ಮನೇಲಿ ಯಾವ ಮಕ್ಕಳು ಇಲ್ಲ, ಎತ್ಕೊಂಡೋಗು. ಯಾವ ಕಲರ್ ಬೇಕು ಪುಟ್ಟಿ? ಚಂದ್ರು, ಚಂದ್ರು ಹೋಗು,
ಹೋಗಮ್ಮ ಅಂದೆ ಇಲ್ಲೇ ನಿಂತಿದ್ಯಾ? ಇಷ್ಟೊತ್ತಿಗೆ ನಮ್ಮನೆಯಾಗ ಒಂದು ಕೂಸಿರ್ತಿತ್ತು. ಸದ್ಯ ಅಂಥದ್ದೇನೂ ಆಗ್ಲಿಲ್ಲ. ತಂಗಿ ಮದ್ವೆ ಮಾಡಿದೆ ನೀ ಅಪ್ಪನಾಗ್ಬಿಡ್ತಿದ್ದೆ. ಅದೇನು ಅಂತಾರಲ್ಲ, ಆಗದೆಲ್ಲ ಒಳ್ಳೇದಿಕ್ಕೆ ಅಂತ. ನಿನ್ ಗಂಟಿರೋ ಪೀಡೆ ಎಲ್ಲ ತೊಲಗ್ತು ಅಂತ ಖುಷಿಯಾಗಿರ್ಲ. ಅಚ್ಚರಿ, ಓಟಿನ ವಿಷಯ ಏನಾಯ್ತು? ಯಾವಾಗ ಕರೀತಾರಂತೆ? ನಾಳೆ ಅಥವಾ ನಾಡಿದ್ದು ಕರಿಬಹುದು. ಕಿಶೋರ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದೊಂದು ಆಗೋದ್ರೆ ಸಾಕಣಪ್ಪ, ಪೀಡೆ ತೊಲಗ. ಕಿಶೋರಿಗೆ ಫೋನ್ ಮಾಡ್ದ. ಮಾತಾಡು. ಹಾಯ್ ಕಿಶೋರ್. ಲೇನಾಗ, ನನ್ನಿಂದ ಇಲ್ಲಿ ಕುಂತ್ಕೊಳಕ್ ಆಗ್ತಾ ಇಲ್ಲ ಕಲ. ಹೋಗಿ ಡಾಕ್ಟರ್ನ ಬರಕ್ ಕೇಳು. ಅದು ನೀನು ಹೋಯ್ತೋ ಇಲ್ಲ ನಾನೇ ಹೋಗ್ಲೋ? ಇಲ್ಲ ಕಣ, ನಾನೇ ಹೋಯ್ತೀನಿ. ಮೇಡಮ್, ನೀವು ಇಲ್ಲಿದ್ದೀರಾ? ಡಾಕ್ಟ್ರು ಏನಂದ್ರು? ನಾವು ನೋಡ್ಬೋದಂತೇನವ? ಡಾಕ್ಟರಾ? ಅವಾಗಲೇ ನೋಡ್ಬೋದಂದ್ರಲ್ಲ. ನಿಮ್ಮವರು ಪೇಷಂಟ್ನ ನೋಡ್ಕೋತಿದ್ದಾರೆ. ವಾ, ಮುಂಗ್ಸಿ ಅಲ್ಲೇ ಅವನೇ ಅಂತ ಅನ್ಸೈತೆ. ಅವನೇ ಇರ್ಬೇಕು, ಬನ್ನಿ ಅವ. ಯಾವ್ದೋ ಹುಡುಗಿ ಇದ್ರು. ಪೇಷಂಟ್ಗೆ ಕಷಾಯ ಏನೋ ಕುಡಿಸ್ತಾ ಇದ್ರು. ಏನ? ಯಾವ್ದೋ ಹುಡುಗಿ ಇದ್ಲಾ? ಪೇಷಂಟ್ಗೆ ಪರಿಚಯ ಅನ್ಸುತ್ತೆ. ನಿಮಗ್ ಗೊತ್ತಿಲ್ವಾ? ಅವರೇ ಸ್ಪಾಂಜ್ ಬಾತ್ ಕೂಡ ಮಾಡಿಸ್ತಿದ್ದಾರೆ. ಎಲ್ಲ ಅವಳ ಮುಂಗ್ಸಿ ಯೋನ್ಲೆ ಮಾಡ್ತಿದ್ಯಾ? ಕ್ವಾಣೆ ಒಳಗಡೆ ಯಾವಳ ಹುಡುಗಿ ಬಂದಿದ್ಲಂತಲ್ಲ, ಯಾವಳ ಅವಳು? ಹುಡುಗಿನ? ಯಾವ ಹುಡುಗಿ? ಇಲ್ಲವಾ? ಇವನ್ ಇರ್ನಿಲ್ಲ ಕಣ್ರವ, ಫೋನಲ್ಲಿ ಮಾತಾಡಕ್ ಹೋಗಿದ್ದ ಅನಿಸ್ತೈತೆ ಅಲ್ವೇನ್ಲ? ಹ್ಞೂ ಅವ. ಅವಳು ಏನೋ ಕುಡಿಸ್ತಾ ಇಲ್ಲು ಅಂತ ಹೇಳಿದ್ಲಲ್ವ ನರ್ಸು? ಡಾಕ್ಟ್ರೇ, ನಮ್ ಡಾಕ್ಟರ್ ಕರಿಯಲ್ಲ? ಬೋಲಾ? ಡಾಕ್ಟ್ರೇ, ಇದ್ಯೋನು ಅಂತ ನೋಡಿ. ಇದ್ರಾಗೆ ಏನನ್ನ ಬೆರ್ಸವ್ರ ಅಂತಾನು ನೋಡ್ಬಿಟ್ಟು ಹೇಳಿ. ಡಾಕ್ಟ್ರೆ, ಅವ್ವ ಡಬ್ಬಿ ಒಳಗೆ ಏನೈತೆ ಅಂತ ಕೇಳ್ತಾರೆ. ಆಗ ನೀವು ಇದರಲ್ಲಿ ಇದ್ದಿದ್ದು ಕಷಾಯ, ಇದರಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೇಕು ಡಾಕ್ಟ್ರೆ. ಒಳ್ಳೆ ಗೋಳಾಯ್ತಲ್ಲಯ್ಯ ನಿಮ್ದು. ಕೈ ಮುಗಿತೀನಿ ಡಾಕ್ಟ್ರೆ, ಹಂಗೆಲ್ಲ ಹೇಳ್ಬೇಡಿ. ಇದೆಲ್ಲ ಮಾಡ್ತಿರೋದು ನಮ್ಮ ಅಣ್ಣನ ಪಿರೋತಿಗೋಸ್ಕರ. ಪ್ಲೀಸ್ ಡಾಕ್ಟ್ರೆ, ಸಹಾಯ ಮಾಡಿ. ಇದು ಕಷಾಯ ಅಮ್ಮವ್ರೆ, ಇದರಿಂದ ಏನು ತೊಂದರೆ ಇಲ್ಲ. ಸದ್ಯ ನಾನೆಲ್ಲೋ ನಂಜವನ್ ಕಡೆ ಒಳೆ ಬಂದ್ಬಿಟ್ಲು ಅಂತ ಅನ್ಕಂಡೆ. ಡಾಕ್ಟ್ರೆ, ನಾವು ನಮ್ಮ ಕಂಟಿನ ಮನೆ ಕರ್ಕೊಂಡು ಹೋಗ್ಬೋದಲ್ವೇ? ಹಾ, ಕರ್ಕೊಂಡು ಹೋಗ್ಬೋದು ಅಮ್ಮವ್ರೆ. ಮಗಿ ಇಲ್ಲಿರೋದು ಬೇಡ, ಮನೆ ಕರ್ಕೊಂಡು ಹೋಗುಮ್ಮ. ಕರ್ಕೊಂಡು ಹೋಗಿ ಅಮ್ಮ. ಬೇರೆ ಗಾಡಿ ತೆಗೆಕ್ಕೆ ಹೇಳ. ಸರಿ ಕಣ, ಮುಗಿಸಿ ಹೇಳ.
ಕಂಟಿ ಈಗ ಹೆಂಗೈತೆ ಮಗ? ನೀನು ಇವರಿಬ್ರು ನಿನ್ನ ಮಾಡ್ಕೊಳ್ಳಿ ಅಂದಿದ್ದೆ ಸಮಸ್ಯೆ ಆಗಿದ್ದು. ಇನ್ಯಾಕೆ ಓನೇ ಬೇಕು ಅಂದ್ರು ನನ್ನ ಇಲ್ಲ ವಸುನ ಕೇಳು. ಸರಿವಾ, ನೀವು ಒಳ್ಳು ಮತ್ತೆ ಒಳ್ಳು ಅನ್ನೋದು ನೋಡೋಣ. ಬೇಕಾದಾಗ ಹೇಳ್ತೀನವ್ವ. ಸರಿ ನೀನು ಮೊದಲು ಸಂದಾಕೆ ವಿಶ್ರಾಂತಿ ತಕ. ಹೆಂಗಾಗೋಗಿದ್ಯಾ ನೋಡು. ನಿಂಗೆ ತಿನ್ನಕ್ಕೆ ರುಚಿಯಾಗಿ ಮಾಡಾಕ್ಬೇಕು. ವಸು, ಕುಮಾರಿಗೆ ಹೇಳ್ಬಿಡು ಇನ್ಮ್ಯಾಕೆ ಕಂಟಿಗೆ ನಾನೇ ಅಡುಗೆ ಮಾಡಾಕ್ತೀನಿ ಅಂತ. ಕಸೆ ಕುಡ್ದ್ಮ್ಯಾಕೆ ಅಣ್ಣ ಒಸಿ ಹುಷಾರಾಗವ್ರೆ. ಏಯ್ ಮುಚ್ಚಲ ಬಾಯ. ಅದು ಯಾವ ಹುಡುಗಿನೋ ಏನೋ. ಒಂದು ಕ್ಷಣ ಅವಳು ನಂಜವನ್ ಕಡೆ ಹುಡುಗಿನೇನೋ ಅನ್ನೋ ದಿಗ್ಲಾಗಿತ್ತು ನನಗೆ. ಈಗಲೂ ನಂಗೆ ಅದೇ ಸಮಸ್ಯೆ ಐತೆ. ಮುಂಗ್ಸಿ ಹುಲಿ ನೀವು ಒಳ್ಡಿ ಮಗಿ ಆರಾಮಾಗಿ ಮಲ್ಕೊಳ್ಳಿ. ಏನಾನ ಬೇಕು ಅಂದ್ರೆ ಕೇಳು ಮಗ. ಇದ್ದಿದ್ರೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ನಾನು ನಾಳೆಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಸರಿ ಮುಸ. ನಿಮ್ಮ ಬಾಯಿಂದನೇ ಹೇಳಿಸ್ತೀನಿ. ಏಯ್ ಬಾಯ್ ಬಡ್ಕಿ, ಕೋಪ ಮಾಡ್ಕೊಂಡಿದ್ದೇನೆ ನನ್ನ ಮೇಲೆ? ಓ ಹಲೋ, ನಿನ್ನೆ ಕೇಳ್ತಿರೋದು. ನಿಂಗೆ ಯಾಕೆ ಕೋಪ ಅಂತ ನಂಗೆ ಗೊತ್ತು. ನಾನು ಓದ್ಕೋತಿದ್ದೀನಿ. ಅಬ್ಬಬ್ಬಾ ಕಂಡಿದ್ದೀನಿ. ಇಲ್ಲಿ ನೋಡೆ. ಏನಿ ಮನೇಲಿ ನೀನ್ ಒಬ್ಳೇನ ಓದ್ಕೋತಿರೋದು? ಸರಿ, ಈಗ ಕೇಳ್ತೀನಿ. ಕಪ್ಪಿಯಲ್ಲಿ ಎಲ್ಲ ನಾನೇ ಹೇಳಿ ಕೇಳಿಸ್ಕೋಬೇಕು. ಏ ದೊಡ್ಡ ಮನುಷ್ಯ, ಸಾರಿ ಅಂದೆ ತಾನೆ. ಸರಿ, ಕಪ್ಪೆಲ್ಲಿ? ಅದೆಲ್ಲೋ ಇದೆ ಬಿಡು. ಇದು ಓವರ್ ಆಯ್ತು ಸುಮಾ. ಇದಲ್ಲ, ಹೊಸ ಫ್ರೆಂಡ್ ಸಿಕ್ಕಿದ ತಕ್ಷಣ ನೀನ್ ನಮ್ನೆಲ್ಲ ಮರ್ತಿದ್ಯಲ್ಲ, ಅದು ಓವರ್. ಸರಿ ಇರು, ಪೂರೈಸ್ಬೇಡ.
ನಂಗ್ ಮಾತ್ರ ಅಲ್ಲ, ಅವ್ವಂಗೂ ಹೇಳ್ಬೇಕು. ಸರಿ ಬಾ. ಅವ್ವ 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 ಅವ್ವ, ಸೂಪರ್ ಕಣವ ನೀನು. ಅಂತೂ ನಮ್ಮವ್ವ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಆ PT ಮಾಸ್ಟರ್ ಮತ್ತೆ ರಾಜೇಶ್ವರಿ ಎಷ್ಟೆಲ್ಲ ಮಾತಾಡಿದ್ರು, ಆದ್ರೂ ಬೊಂಬಾಟ ಗೆದ್ರಂತೆ. ಛೇ, ನಾನು ಪಂದ್ಯ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ಸ್ನೇಹ, ಪಂದ್ಯ ಯಾನೆ ಟೆನ್ಷನ್ ಆಗ್ಬಿಟ್ಟಿತ್ತು ಕಣವಿ. ಆ ಸಿಟಿ ಕಾಲೇಜ್ ಹುಡ್ಗಿರು ಸಖತ್ತಾಗಿ ಆಡಿದ್ರು. ಆದ್ರೂ ನನ್ ಸುಮಾ ಕೊನೆಗೆ ಸುಯಿ ಅಂತ ಆರಿ ಪಾಯಿಂಟ್ ಗೆದ್ಬಿಟ್ಲು. ಏನು ಸುಯಿ ಅಂತ ಆರಿನಾ? ನಂಗಂತೂ ಭರವಸೆ ಇತ್ತು ಪಂದ್ಯ ಗೆದ್ದೇ ಗೆಲ್ತಾರೆ ಅಂತ. ನಿನ್ ಕಾನ್ಫಿಡೆನ್ಸ್ ಅವ ನಮಗೂ ಬಂದಿರೋದು. ಯಾವುದೇ ವಿಷಯ ಅಂದ್ರೂ ನಾವು ಸಾಧಿಸ್ತೀವಿ ಅನ್ನೋ ನಂಬಿಕೆ ಕೊಟ್ಟಿರೋದು ನೀನು. ಪುಟ್ಟಕ್ಕ, ಮುಂದೆ ಏನು ತೀರ್ಮಾನ ಮಾಡಿದೀಯಾ? ಯಾವ್ದು ಮೇಷ್ಟ್ರೆ? ಅದೇ ಸಹನ ಮದುವೆ ಬಗ್ಗೆ. ನಾನು ಏನು ತೀರ್ಮಾನ ಮಾಡಲಿ ಮೇಷ್ಟ್ರೆ, ಅವರೇ ಹೇಳ್ಬೇಕಲ್ವೇ. ಹಿಂಗೆ ಕಾಯ್ತಾ ಇದ್ರೆ ಕಷ್ಟ ಕಣವ. ಶಿವನ್ ಮಾಡೋದು ಮೇಷ್ಟ್ರೆ, ಏನು ನಮ್ಮ ಕೈಯಾಗದ? ಯಾಕಿಲ್ಲ ಪುಟ್ಟಕ್ಕ, ಹುಡುಗ ಒಳ್ಳೆಯವನು. ಅವ್ರ ಅಪ್ಪ ಅಮ್ಮಂತವ ಮಾತಾಡಕ್ಕೆ ಭಯ ಬಿದ್ದಿರ್ಬೋದು. ದೊಡ್ಡವರಾಗಿ ನಾವೇ ಮಾತಾಡ್ಬೇಕಾಯ್ತದೆ ಪುಟ್ಟಕ್ಕ. ಆದಷ್ಟು ಬೇರೆ ಮುಂದಿನ ಕೆಲಸಗಳಾಗಬೇಕಲ್ವಾ. ನೀವು ಒಂದು ಪುಟ್ಟಕ್ಕ, ನಾನು ಜೊತೆಗೆ ಬರ್ತೀನಿ, ಹೋಗ್ಬಿಟ್ಟು ಮಾತಾಡ್ಕೊಂಡು ಬರವ. ಕಂಟಿ ಅವ ಆರ್ತಿ ತಗವ. ಯಾಕೆ ಬಂಗಾರ ಹಂಗೆ ನೋಡ್ತಿದ್ಯಾ? ಓ, ನಂಗೆ ಹುಷಾರಾಗಿಲ್ಲ ಅಂತನಾ? ಸೋಮ, ನಾನು ಸಣ್ಣಗೇವನಿ, ನಾನೇ ಅವ್ರನ್ನ ಬರಕ್ಕೆ ಹೇಳಿದ್ದು. ನಂಗೊಂದು ಕೆಲಸ ಐತೆ, ನಾನು ಹೋಗ್ಬತ್ತೀನಿ. ನಿಂತ್ಕೊಳ್ಳ. ನಿಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಿಂಗೆ ಯಾವ ಕೆಲಸನೂ ಹೇಳೋದು ಬೇಡ ಅಂತ ನಾನು ಅನ್ಕೊಂಡಿದ್ದೆ. ಏನು ಕೆಲಸವ? ನೀನು ಸಂದಕ್ಕೆ ಇದೆಯಾ ಅಂದ್ಮ್ಯಾಕೆ ನನ್ನ ಜೊತೆ ನಡಿ. ಬಸ್ಸು ಹೋಗುಮಾ. ಎಲ್ಲಿಗೆ? ಕೋರ್ಟ್ಗೆ. ಕೋರ್ಟ್ಗ? ಇವತ್ತು ನಿನ್ ತಂಗಿನ ಬಾವನ್ನು ಬರಕ್ ಹೇಳೋರೆ ಕಲ. ಅವ್ರು ಶುರು ಮಾಡಿದ್ದು ನಾವು ಮುಗಿಸ್ಬಿಟ್ಟು ಬರುಮ. ಅದಕ್ಕೇನೀಗ ವಾಗ್ಬೇಕಾ? ವಾಗಂಗಿದ್ರೆ ವಾಗು. ಅಲ್ಲ, ಒಂದ್ ಮಾತಿಗೆ ಹೇಳ್ದೆ ಆಟೆಯ. ಯೋನವಿ ನಿನ್ ಮಾತಿನ ಅರ್ಥ? ನಿಮ್ ಹುಡ್ಗನ್ಗಿನ ನಮ್ಮ ಹೆಸರು ಸಮಯ ಪಾಲ್ಸಕ್ಕಿಲ್ಲ ಅಂತನಾ? ಅಯ್ಯೋ, ನಾನೆಲ್ಲ ಹಂಗಂದೆ. ಸರಿ ಬಿಡು, ಇಲ್ಲಿದ್ರೆ ನಂಗೂ ನಿಂಗೂ ಜಗಳಾನೇ ಆಯ್ತದೋ ಏನೋ. ನಾನ್ ಬರ್ತೀನಿ. ಇರವಿ, ವಾಗಂಗಿದ್ರೆ ವಾಗು ಅಂತ ನೀನೇ ಹೇಳ್ದಲ್ಲವಿ. ನನ್ ಬೇಕು ಅಂತಾನೆ ಆಟ ಆಡ್ಸಿದ್ಯಾ ಅಲ್ವೇನವೇ? ನಂಗ್ ಗೊತ್ತು. ಅಯ್ಯೋ, ನನ್ ಗೆಳತಿ, ಒಪ್ಪಿಸ್ಕೊಂಡಾಗ ಚಾನೆ ಮುದ್ದ ಕಾಣ್ತೆ ಕಣವಿ ನೀನು.
ಅಲ್ಲ ಕಣವಿ, ಈಗ ನಿನ್ ಮನೆಯಾಗ ಒಪ್ಕೊಂಡ್ ಆಯ್ತಲ್ಲ, ಇನ್ಯಾಕ್ ಹಿಂಗ್ ಗುಡಿತಾವ್ ಬಂದ್ ಮಾತಾಡೋದು? ಧೈರ್ಯವಾಗಿ ನೀವಿಬ್ರು ಎಲ್ಲಾನ ಹೋಗ್ಬೋದು ತಾನೆ? ಮೇಷ್ಟ್ರೆ ನನ್ನ ಇಲ್ಲಿಗೆ ಬರಕ್ಕೆ ಹೇಳೋರೆ ಕಣವಿ, ನೀನು ನನ್ ಜೊತೆಗೆ ಇರೋ. ಅರೆ ಬಂದ್ರಲ್ಲ ಮೇಷ್ಟ್ರು, ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ. ಸಾರಿ, ನಾನು ಈ ಥರ ನಿಮ್ಮನ್ನು ಹೊರ ಕರೆಸಿ ಮಾತಾಡ್ತಾ ಇದ್ದೀನಿ. ಆದರೆ ಈ ವಿಷಯನ ಮೆಸಲ್ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಆ್ಯಕ್ಚುಲಿ ನಾನು ನಿಮಗೆ ಇಲ್ಲಿ ಯಾಕೆ ಬರೋಕ್ಕೆ ಹೇಳಿದೆ ಅಂತಂದರೆ, ನಾನು ನಮ್ಮನೇಲಿ ಮಾತಾಡೋದಕ್ಕಿಂತ ನಿಮ್ಮ ತಾಯಿಯವರು ಒಂದ್ಸತಿ ಬಂದು ಮಾತಾಡೋದು ಬೆಟರ್ ಅನ್ಸುತ್ತೆ. ಅವ್ವನ ಯಾಕೆ ಮೇಷ್ಟ್ರೆ? ಅವ್ವ ಯಾಕೆ ಬಂದ್ ಮಾತಾಡ್ಬೇಕು? ನಮ್ಮನ್ನ ಬಲವಂತ ಕರ್ಕೊಂಡೋಗಿ ಹೆಣ್ತೋರು, ಎಲ್ಲದಕ್ಕೂ ನಾವೇ ಜವಾಬ್ದಾರರು. ನಾವು ಮಾತಾಡದ ಯೋಚನೆ ಮಾಡಿ, ಈ ವಿಷಯದಲ್ಲಿ ಹೆಣ್ಣಿನ ಕಡೆಯವರು ಒಂದು ಹೆಜ್ಜೆ ಮುಂದಿಟ್ರ ಆ ಹುಡುಗಿ ತಾಯಿ ಅಷ್ಟಿದ್ರೆ ಒಂದ್ಸಲ ಬಂದು ನಮ್ಮ ಹತ್ರ ಮಾತಾಡ್ಬೋದಾಗಿತ್ತಲ್ವಾ? ನಿಮ್ಮ ಮನೆಯಿಂದ ಬಂದು ಮಾತಾಡಿದ್ರೆ ಒಪ್ಪೋದೇನೋ ಅನ್ಸುತ್ತೆ ಸಹನವ್ರ. ನಾನಿದ್ರೆ ನಿಮ್ಮ ತಾಯಿಯವ್ರ ಹತ್ರ ಹೇಳೋದಕ್ಕಿಂತ ನೀವೇ ನಿಮ್ಮ ತಾಯಿ ಹತ್ರ ಮಾತಾಡೋದು ಬೆಟರ್. ಸೊ ಪ್ಲೀಸ್. ಆಯ್ತು, ನೀವು ಹೇಳ್ತಿದ್ದೀರಿ, ಅದಕ್ಕೆ ನಾನು ಬಂದಿರು. ನಡ್ರಿ. ಸರಿ ಪುಟ್ಟ, ಬಾ. ರೀ ರೀ, ಏನೇ? ಆ ಮೆಸ್ಸಮ್ಮ ಬರ್ತಿದ್ದಾಳೆ. ಗ್ಯಾರಂಟಿ ಮದ್ವೆ ಮಾತುಕತೆಗೆ ಬರ್ತಿದ್ದಾಳೆ ಅನ್ಸುತ್ತಾ ಹೆಂಗ್ಸು. ಎಷ್ಟು ಧೈರ್ಯ ಹೆಂಗಸಿಗೆ? ಬರ್ಲಿ, ಬಾಗ್ಲಲ್ಲಿ ಉಗುದು ವಾಪಸ್ ಕಳಿಸ್ತೀನಿ. ಒಂದ್ ನಿಮಿಷ, ಕೂಗಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇದನ್ನ ಬೇರೆ ರೀತಿನಲ್ಲಿ ಇದೇನಲ್ಲ ನಿಮ್ಮ ಅದಕ್ಕೆ ಈಡೇ ಕಾಲ್ ಮಾಡ್ತಾವಳೆ. ಏ ಹುಲಿ, ಇದೆಲ್ಲ ಮದುವೆ ಆದ್ಮೇಲೆ ಮಾಡೋದಲ್ವಾ? ಗಂಡ ಎಲ್ಲವನೇ ಏನ್ ಮಾಡ್ತಾವನೆ, ಊರ್ಗೀರ್ ಸುತ್ತವನ ಏನು ಅಂತ ತಿಳ್ಕೊಳಕ್ಕೆ. ಅದ್ಗೆ ನೋಡಿದ್ರೆ ಈಗಲೇ ಶುರು ಹಚ್ಕೊಂಡಂಗೆ ಕಾಣಿಸ್ತೈತೆ. ಲೈ ಮುಂಗ್ಸೆ, ಕ್ಷಮಿಸ್ಬಿಡೋಣ ನಾವು, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಜೋಕ್ ಹಾಕ್ಬಿಟ್ಟೆ. ಯಾವಾಗ ಎಂತ ಮಾತಾಡ್ಬೇಕಂತ ಗೊತ್ತಾಗೋದಿಲ್ವಾ? ಅಣ್ಣ, ಅತ್ತಿಗೆ ಯಾವ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾರೆ ಯಾರಿಗೂ ಗೊತ್ತು. ಫಸ್ಟ್ ಫೋನ್ ರಿಸೀವ್ ಮಾಡು. ಅಣ್ಣ, ಗದ್ದೆ ಮೊನ್ನೆ. ಹೌದು, ನಾನೀಗ ನಿಮ್ ಗದ್ದೆಲೇ ಇದ್ದೀನಿ. ಏನ್ ಶ್ರೀ, ನಾನ್ ನಿಮ್ನ ಹುಡ್ಕೊಂಡ್ ಬಂದ್ರೆ ನೀವಿಲ್ಲ, ಎಲ್ಲಿ ಹೋಗಿದ್ದೀರಾ? ಯಾಕೆ ಅಂದ್ರೆ ನಿಮ್ನ ನೋಡಕ್ಕೆ, ನಿಮ್ ಆರೋಗ್ಯ ಹೇಗಿದೆ ಅಂತ ಕೇಳಕ್ಕೆ. ನಾನು ಸಣ್ಣಕ್ಕೆ ಇವನೇ ಈಗ ಹೊಸಿ ಕೆಲ್ಸದ ಮ್ಯಾಗ ಆಚೆ ಬಂದೆ, ಆಮ್ಯಾಗ ಸಿಗುವ ಮಿಸ್. ಇದೇ ಫಸ್ಟ್ ಟೈಮ್ ಶ್ರೀ ನೀವು ಆಮೇಲೆ ಸಿಗೋಣ ಅಂತಿರೋದು. ನನ್ನಿಂದ ಡಿಸ್ಟರ್ಬ್ ಆಯ್ತು ಅನ್ಸತ್ತೆ, ಸಾರಿ, ಬಿಡಿ. ಇಲ್ಲ ಮಿಸ್, ಹಾಗೇನಿಲ್ಲ. ಹೌದಾ? ಹಾಗಿದ್ರೆ ಸಿಗ್ಬೋದಲ್ಲ? ಅಲ್ಲ, ಅದು ಓ, ಮೀಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ವಾ? ಮಿಸ್, ಅದು ನೋಡಿ, ಇನ್ನು 10 ನಿಮಿಷ ಇಲ್ಲೇ ಇರ್ತೀನಿ, ನೀವು ಬಂದ್ರೆ ಸಿಗೋಣ. ಬಾಯ್. ಅಲ್ಲ,
ಏನಿಲ್ಲ ಅವಳು ಹಿಂಗೆ ಹೇಳ್ತಾವಳೆ. ಅಣ್ಣ ಈಗಲೇ ಗದ್ದೆ ಮನೆಗೆ ಹೊಲ್ಡು, ಇಲ್ಲಾಂದ್ರೆ ಅತ್ತಿಗೆ ಸಂಶಯ ಬಂದ್ರು ಬರ್ತದೆ. ಹೂವಣ್ಣ ಕರೆಕ್ಟು. ಈಗ ನಾನು ಟೆಸ್ಟ್ ಮಾಡಲಿಕ್ಕೆ ಬಂದು ಕೂತಿದ್ರೆ ಯಾರಿಗೆ ಗೊತ್ತಿದ್ದು? ಫಸ್ಟ್ ಅಲ್ಲಿಗೆ ಹೋಗು ನೀನು. ನಾನು ಹಿಂಗೆ ಹೋಗ್ಲಿ, ತಂಗಿ ಬೇರೆ ಕೊಡ್ತಾ ಹೋಗೋಣ. ಅಣ್ಣ ನಾವು ನೋಡ್ಕತ್ತೀವಿ. ನಾನು ಇಲ್ಲಿ ಈಗಲೇ ಕೊಡ್ತಾ ಹೋಯ್ತೀವಿ. ಹೆಂಗನ ಮಾಡಿ ಬಾವುನ ತಂಗಿಯವನ್ನ ತಡಿತೀವಿ. ನೀನು ಈಗಲೇ ಗದ್ದೆ ತಕ್ಕ ಹೋಗೋಣ. ಯಜಮಾನ್ರೆ, ಯಜಮಾನ್ರೆ, ಇವ್ರ ಹೆಸರು ಏನಾದ್ರು ಗೊತ್ತಾ ಪುಟ್ಟಕ್ಕ? ಇಲ್ಲ ಮೇಷ್ಟ್ರೆ, ಮುರಳಿ ಮೇಷ್ಟ್ರು ಬಿಟ್ರೆ ನನಗೆ ಯಾರ ಹೆಸರು ಗೊತ್ತಿಲ್ಲ. ಯಜಮಾನ್ರೆ, ಒಳಗಡೆ ಯಾರಾದ್ರೂ ಇದ್ದೀರಾ? ಇನ್ನೂ 1-2 ಸಲ ಭಿಕ್ಷುಕರು ಕೂಗ್ದಾಗೆ ಕೂಗ್ಲಿ, ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಕೇಳಿಸ್ಲಿ. ಮನೆಯೊಳಗೆ ಯಾರು ಇಲ್ವಾ ಯಜಮಾನ್ರೆ? ಬನ್ನಿ ಮೇಷ್ಟ್ರೆ, ಹೋಗುಮ. ಇರು ಪುಟ್ಟಕ್ಕ. ಯಜಮಾನ್ರೆ, ಮನೆಯೊಳಗೆ ಯಾರಿಲ್ವಾ? ಯಜಮಾನ್ರೆ, ಕೌಸಲ್ಯ ಬಿಟ್ರ ಮುದ್ಕ ಒಳಗೆ ಬಂದ್ಬಿಡ್ತಾನೆ. ನಡಿ ಹೋಗೋಣ. ನೀವಿಲ್ಲೇ ಇರಿ, ನಾನು ಹೋಗಿ ವಿಚಾರಿಸ್ಕೊತೀನಿ. ಯಾರು? ಕೋರ್ಟ್ಗೂ ನನಗೂ ಅಂತರ ಕಡಿಮೆ ಆಗ್ತಾ ಆಗ್ತಾ ನನಗೆ ನಿನ್ನ ಮೇಲಿರೋ ಪ್ರೀತಿ ಎಷ್ಟು ಅಂತ ಅರ್ಥ ಆಗ್ತಿದೆ ಬಸ್ಸು. ಒಂದಾಗಿ ಬದುಕೋದಕ್ಕೆ ಬರೀ ಪ್ರೀತಿ ಮಾತ್ರ ಸಾಲದು ಅಂತ ನೀವು ಅರ್ಥ ಮಾಡಿಸ್ಬಿಟ್ರಿ ಚಂದ್ರು. ನಾವಿಬ್ರು ಮದುವೆ ಆದ ಹೊತ್ತಿಗೆ ನಮಗಿಂತ ದೊಡ್ಡ ಪ್ರೇಮಿ ಯಾರೂ ಇಲ್ಲ ಅನಿಸಿತ್ತು. ಆದರೆ ಈಗ ನಾನೇ ಬೇಡ ಅಂತ ನೀವು ತೀರ್ಮಾನ ಮಾಡಿದ್ದೀರಾ. ಅಮ್ಮನ ತೀರ್ಮಾನಕ್ಕೆ ತಲೆ ಆಡಿಸ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಆದರೆ ನಿನಗೆ ನಿಮ್ಮ ಮನೇಲಿ ಗಂಡು ನೋಡ್ತಾ ಇದ್ದಾರೆ ಅಂತ ಹೇಳಿದ್ದು ನಿಜನಾ? ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಗೊತ್ತಿದ್ದು ಇಂಥ ಕೆಲಸ ಕೈ ಹಾಕಿದ್ದೀರಲ್ಲ, ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಚಂದ್ರು. ನನ್ನ ಕ್ಷಮಿಸ್ಬಿಡ ವಸು. ಇಲ್ಲ, ನೀನು ಹಾಗೆ ಮಾಡಿರಲ್ಲ, ನಾನೇ ದುಡುಕ್ಬಿಟ್ಟೆ ಅಂತ ಅನಿಸ್ತಿದೆ. ನಿನ್ನ ಜೊತೆ ಒಂದ್ಸಲ ಮಾತಾಡಬೇಕಿತ್ತು. ಇಲ್ಲ, ಈಗಲೂ ಸಮಯ ಮುಂಚಿಲ್ಲ. ಹೊಸ ಫೋನ್ ಮಾಡಿ ನಾನೇ ಮಾತಾಡ್ತೀನಿ. ಇದ್ರಲ್ಲಿ ನಾನು ತಪ್ಪು ಮಾಡಿದ್ನಾ? ನೀವು ನೋಟಿಸ್ ಕಳಿಸಿದ ತಕ್ಷಣ ನಾನೊಂದ್ಸರಿ ನಿಮ್ಮ ಹತ್ರ ಮಾತಾಡ್ಬೇಕಿತ್ತೇನೋ. ಓ ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ. ಗದ್ದೆ ಮನೆ ಹತ್ರ ಇರ್ತೀನಿ. ಸರಿ ಸರಿ. ಮೆಸ ಮಜ್ಜಿಗೆ ಏನೋ ಕುಡಿತೀರಾ? ಶ್ರೀ, ನಾನು ಏನ್ ಕೇಳ್ದೆ ನೀವೇನ್ ಹೇಳ್ತಿದ್ದೆ? ಹೌದಾ, ನೀವೇನೋ ಕೇಳಿದ್ರಾ? ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಯಾರು ಅಂತ ಕೇಳ್ದೆ. ಇನ್ಯಾರು? ನೀವೇ? ಏನು? ಹೌದು ಮೆಸು, ನೀವಂದ್ರೆ ಶಾನೆ ಇಷ್ಟ ನಂಗೆ. ನೀವಿಂಥವ್ರು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅರೆ, ಚಂದ್ರು ಗಾಡಿ ಇದ್ದಾಗಿದೆಯಲ್ಲ. ಜಾಗ ಬಿಡಿ. ಚಂದ್ರು, 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 ಚಂದ್ರು ಎದ್ದೇಳಿ. ಚಂದ್ರು,
ಚಂದ್ರು ರಕ್ತ ಬರ್ತಿದೆ, ಆಂಬುಲೆನ್ಸ್ ಫೋನ್ ಮಾಡೋ. ಅದೆಲ್ಲ ಏನು ಬೇಡ. ಚಂದ್ರು ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ವಸು, ಐಮ್ ಸಾರಿ ವಸು. ನನ್ನ ನಮ್ಮಮ್ಮನ ಮಾತು ಕೇಳಿ. ಚಂದ್ರು ಅದೇನಿದ್ರು ಆಮೇಲೆ ಮಾತಾಡೋಣ, ನೀವು ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ನಿಮ್ಗೆ ಇವ್ರು ಪರಿಚಯದವರ ಮೇಡಮ್? ಹಾ, ಇವ್ರು ನನ್ನ ಗಂಡ. ನಾನು ಇವ್ರನ್ನ ಫಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಕಾರಲ್ಲಿ ಕೂರ್ಸಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್. ಬನ್ರಾ ಚಂದ್ರು.